ಸೊ ಉದಾಹರಣೆಗೆ ಹೇಳೋಣ, ನೀವು ಹೊಸದಾಗಿ ಟ್ರೇಡಿಂಗ್ ಸ್ಟಾರ್ಟ್ ಮಾಡಿರ್ತೀರಾ ಅಂತ. ಸೊ ಟ್ರೇಡಿಂಗ್ ಸ್ಟಾರ್ಟ್ ಮಾಡಿದ ತಕ್ಷಣ ನೀವು ಈ ತರ ಕ್ಯಾಂಡಲ್ಸ್ ಗಳು ನೋಡ್ತೀರಾ. ಸೊ ನೀವು ಈ ತರ ಕ್ಯಾಂಡಲ್ ಸ್ಟಿಕ್ಸ್ ಗಳು ನೋಡಿದ ತಕ್ಷಣ ನಿಮ್ಗೆ ಅನ್ಸುತ್ತೆ, ನಿಮ್ಗೊಂಥರ ಕೋಪ ಬರುತ್ತೆ. ಯಾಕೆ ಈ ತರ ಕ್ಯಾಂಡಲ್ ಸ್ಟಿಕ್ ಈ ತರ ಚಿಕ್ಕ ಕ್ಯಾಂಡಲ್ ಸ್ಟಿಕ್ ಆಗ್ತಿದೆ, ಏನಕ್ಕೆ ಈ ತರ ದೊಡ್ಡ ಕ್ಯಾಂಡಲ್ ಸ್ಟಿಕ್ಸ್ ಗಳು ಬರ್ತಿಲ್ಲ, ಈ ತರ ಚಿಕ್ಕ ಕ್ಯಾಂಡಲ್ ಸ್ಟಿಕ್ಸ್ ಏನಕ್ಕೆ ಆಗ್ತಿದೆ ಮಾರ್ಕೆಟ್ ಅಲ್ಲಿ ಅಂತ ನಿಮ್ಗೆ ಏನಾಗುತ್ತೆ, ಫ್ರಸ್ಟ್ರೇಷನ್ ಆಗುತ್ತೆ. ಯಾಕಂದ್ರೆ ನೀವು ಹೊಸದಾಗಿ ಮಾರ್ಕೆಟ್ ಅಲ್ಲಿ ಬಂದಿರ್ತೀರಾ, ಹಾಗೂ ನೀವೇನ್ ಎಕ್ಸ್ಪೆಕ್ಟ್ ಮಾಡ್ತಿರ್ತೀರಾ, ಒಂದು ಲೀನಿಯರ್ ಇಕ್ವೇಷನ್ಸ್ ಅಲ್ಲಿ ಕ್ಯಾಂಡಲ್ ಸ್ಟಿಕ್ ಮೇಲೆ ಹೋಗುತ್ತೆ ಅಂತ ಅನ್ಕೊಂಡಿರ್ತೀರಾ. ಬಟ್ ಮಾರ್ಕೆಟ್ ಅಲ್ಲಿ ನೀವು ಈ ತರ ಕ್ಯಾಂಡಲ್ ಸ್ಟಿಕ್ಸ್ ನೋಡಿದಾಗ ಏನಾಗುತ್ತೆ, ನಿಮ್ಗೆ ಒಂದು ಸ್ವಲ್ಪ ಕೋಪ ಬರುತ್ತೆ, ಯಾಕೆ ಈ ತರ ಕ್ಯಾಂಡಲ್ ಸ್ಟಿಕ್ಸ್ ಫಾರ್ಮ್ ಆಗ್ತಿದೆ ಅಂತ. ಸೊ ಈ ತರ ಕ್ಯಾಂಡಲ್ ಸ್ಟಿಕ್ಸ್ ನಾವೇನ್ ಹೇಳ್ತೀವಿ ಅಂದ್ರೆ ಲಿಲಿಪುಟ್ ಕ್ಯಾಂಡಲ್ ಸ್ಟಿಕ್ಸ್ ಅಂತ ಹೇಳ್ತೀವಿ. ಸೊ ಈ ವಿಡಿಯೋದಲ್ಲಿ ನಾವು ಈ ಲಿಲಿಪುಟ್ ಕ್ಯಾಂಡಲ್ ಸ್ಟಿಕ್ಸ್ ಅಂದ್ರೆ ಏನು, ಅದು ಮಾರ್ಕೆಟ್ ಅಲ್ಲಿ ಏನಕ್ಕೆ ಫಾರ್ಮ್ ಆಗುತ್ತೆ, ಹಾಗೂ ಈ ಲಿಲಿಪುಟ್ ಕ್ಯಾಂಡಲ್ ಸ್ಟಿಕ್ಸ್ ಗಳು ನಮ್ಮ ಟ್ರೇಡಿಂಗ್ ಗೆ ಹೇಗೆ ಸಹಾಯ ಮಾಡುತ್ತೆ ಅಂತ ಈ ವಿಡಿಯೋದಲ್ಲಿ ನಾವು ಕಲಿಯೋಣ ಬನ್ನಿ. ಸೊ ಲಿಲಿಪುಟ್ ಕ್ಯಾಂಡಲ್ ಸ್ಟಿಕ್ ಅಂದ್ರೆ ಏನು? ಸೊ ಲಿಲಿಪುಟ್ ಕ್ಯಾಂಡಲ್ ಸ್ಟಿಕ್ ಅಲ್ಲಿ ನೀವೇನು ನೋಡ್ಬೋದು ಅಂದ್ರೆ, ಒಂದು ಸ್ಮಾಲ್ ಬಾಡಿ ನೋಡಕ್ ಸಿಗುತ್ತೆ, ಅಥವಾ ನಿಮಗೆ ಸ್ಮಾಲ್ ಬಾಡಿ ಹಾಗೂ ಲಾಂಗ್ ಶಾಡೋಸ್ ಗಳು ನೋಡಕ್ ಸಿಗುತ್ತೆ. ಸೊ ಇದು ನಿಮ್ಗೆ ಏನ್ ಹೇಳ್ತಿದೆ ಅಂದ್ರೆ, ಮಾರ್ಕೆಟ್ ಅಲ್ಲಿ ಇಂಡಿಸಿಷನ್ ಇದೆ ಅಂತ ಹೇಳ್ತಿದೆ. ಸೊ ಮಾರ್ಕೆಟ್ ಅಲ್ಲಿ ಇಂಡಿಸಿಷನ್ ಇದೆ ಅಂದ್ರೆ ಏನರ್ಥ ಅಂದ್ರೆ, ಈ ಕಡೆ ಬೈಯರ್ಸ್ ಸಹ ಕಂಟ್ರೋಲ್ ಇಲ್ಲ ಅಥವಾ ಸೆಲ್ಲರ್ಸ್ ಸಹ ಕಂಟ್ರೋಲ್ ಅಲ್ಲಿ ಇಲ್ಲ ಅಂತ ಹೇಳೋದೇ ನಿಮ್ಗೆ ಇಂಡಿಸಿಷನ್ ಅಂತ ಹೇಳ್ತಾರೆ. ಸೊ ಈ ಲಿಲಿಪುಟ್ ಕ್ಯಾಂಡಲ್ ಅಲ್ಲಿ ನಿಮ್ಗೆ ಏನ್ ನೋಡಕ್ ಸಿಗುತ್ತೆ, ಸ್ಮಾಲ್ ಬಾಡೀಸ್ ಅಂತ ಹೇಳ್ದೆ ಅಲ್ಲ. ಈ ಕ್ಯಾಂಡಲ್ ಸ್ಟಿಕ್ಸ್ ಅಲ್ಲಿ ಏನಿರುತ್ತೆ, ನಿಮ್ಮ ಓಪನಿಂಗ್ ಪ್ರೈಸ್ ಏನಿರುತ್ತೆ ಹಾಗೂ ಕ್ಲೋಸಿಂಗ್ ಪ್ರೈಸ್ ಏನಿರುತ್ತೆ ಅದು ತುಂಬಾ ಕಡಿಮೆ ಇರುತ್ತೆ. ಸೊ ಆ ಕಾರಣದಿಂದ ಏನಾಗುತ್ತೆ, ಬಾಡಿ ತುಂಬಾ ಚಿಕ್ಕದಾಗುತ್ತೆ. ಹಾಗೂ ಇದು ನಿಮ್ಗೆ ಏನ್ ಇಂಡಿಕೇಟ್ ಮಾಡ್ತಿದೆ ಅಂದ್ರೆ, ಮಾರ್ಕೆಟ್ ಅಲ್ಲಿ ಒಂದು ಅನ್ಸರ್ಟಿನಿಟಿ ಇದೆ ಟ್ರೇಡರ್ಸ್ ಮಧ್ಯೆ ಅಂತ ಹೇಳ್ತಿದೆ ನಿಮ್ಗೆ ಇದು. ಅದೇ ನಿಮ್ಗೆ ಚಿಕ್ಕ ಬಾಡಿ ಹಾಗೂ ಲಾಂಗ್ ಶಾಡೋ ಅಥವಾ ಲಾಂಗ್ ವಿಕ್ ನೋಡಕ್ ಸಿಕ್ಕರೆ ಏನರ್ಥ ಅಂದ್ರೆ, ಎರಡ್ ಕಡೆಯಿಂದನೂ ಬೈಯರ್ಸ್ ಹಾಗೂ ಸೆಲ್ಲರ್ಸ್ ಏನ್ ಮಾಡ್ತಿದ್ದಾರೆ, ಡಾಮಿನೇಟ್ ಮಾಡಕ್ ಟ್ರೈ ಮಾಡ್ತಿದ್ದಾರೆ. ಬಟ್ ಎರಡ್ ಕಡೆ ಏನಂದ್ರೆ ಸಮವಾದ ಬಲ ಇದೆ. ಈ ಕಡೆ ನಾವು ಬೈಯರ್ಸ್ ಸಹ ಸ್ಟ್ರಾಂಗ್ ಇದಾರೆ ಅಂತ ಹೇಳೋಕ್ಕಾಗಲ್ಲ, ಅಥವಾ ಈ ಕಡೆ ಸೆಲ್ಲರ್ ಸಹ ವೀಕ್ ಇದಾರೆ ಅಂತ ಹೇಳೋಕ್ಕಾಗಲ್ಲ. ಸೊ ಆ ಕಾರಣದಿಂದ ಏನಾಗುತ್ತೆ, ನಿಮ್ಗೆ ಸ್ಮಾಲ್ ಬಾಡಿ ಹಾಗೂ ಲಾಂಗ್ ವಿಕ್ ನೋಡಕ್ ಸಿಗುತ್ತೆ. ಸೊ ಮಾರ್ಕೆಟ್ ಅಲ್ಲಿ ನಿಮ್ಗೆ ಲಿಲಿಪುಟ್ ಕ್ಯಾಂಡಲ್ ಸ್ಟಿಕ್ಸ್ ಗಳು ನೋಡಕ್ ಸಿಗ್ತಿದ್ರೆ ಏನರ್ಥ ಅಂದ್ರೆ, ಮಾರ್ಕೆಟ್ ಒಂದು ಇಂಡಿಸಿಷನ್ ಫೇಸ್ ಅಲ್ಲಿ ಇದೆ ಅಂತ ಅರ್ಥ. ಸೊ ನಾನು ಆಗ್ಲೇ ಹೇಳಿದೆ ಇಂಡಿಸಿಷನ್ ಅಂದ್ರೆ ಏನಂತ. ಸೊ ಮಾರ್ಕೆಟ್ ಇಲ್ಲಿ ಏನ್ ಮಾಡ್ತಿದೆ, ಒಂದು ಟೆಂಪರರಿ ಪಾಸ್ ತಗೋದಿದೆ ಅಥವಾ ಕನ್ಸಾಲಿಡೇಷನ್ ಫೇಸ್ ಹೋಗಿದೆ ಅಂತ ನಿಮ್ಗೆ ಈ ಲಿಲಿಪುಟ್ ಕ್ಯಾಂಡಲ್ಸ್ ಗಳು ನಿಮ್ಗೆ ಇಂಡಿಕೇಟ್ ಮಾಡುತ್ತೆ. ಅದೇ ಮಾರ್ಕೆಟ್ ಏನಾದ್ರು ಕನ್ಸಾಲಿಡೇಟ್ ಮಾಡ್ತಿದ್ರೆ ಅಂದ್ರೆ ಏನರ್ಥ, ಈ ಕಡೆ ಬೈಯರ್ಸ್ಗೂ ಸಹ ಅಡ್ವಾಂಟೇಜ್ ಇಲ್ಲ ಅಥವಾ ಈ ಕಡೆ ಸೆಲ್ಲರ್ಸ್ಗೂ ಸಹ ಏನೋ ಅಡ್ವಾಂಟೇಜ್ ಇಲ್ಲ ಅಂತ ಅರ್ಥ. ಸೊ ಸಾಕಷ್ಟು ಟ್ರೇಡರ್ಸ್ ಈ ಲಿಲಿಪುಟ್ ಕ್ಯಾಂಡಲ್ ನ ಏನಕ್ಕೆ ಅಬ್ಸರ್ವ್ ಮಾಡ್ತಾರೆ ಅಂದ್ರೆ, ಈ ಲಿಲಿಪುಟ್ ಫಾರ್ಮೇಷನ್ಸ್ ಆಗಿದ ತಕ್ಷಣ ನಿಮ್ಗೆ ಏನ್ ನೋಡಕ್ ಸಿಗುತ್ತೆ, ನಿಮ್ಗೆ ಒಂದು ಪೊಟೆನ್ಶಿಯಲ್ ಬ್ರೇಕ್ಔಟ್ ಅಥವಾ ಬ್ರೇಕ್ ಡೌನ್ ನೋಡಕ್ ಸಿಗುತ್ತೆ ಮಾರ್ಕೆಟ್ ಅಲ್ಲಿ. ನಿಮ್ಗೆ ಮಾರ್ಕೆಟ್ ಅಲ್ಲಿ ಲಿಲಿಪುಟ್ ಕ್ಯಾಂಡಲ್ಸ್ ಫಾರ್ಮೇಷನ್ಸ್ ಆಗ್ಲಿಲ್ಲ ಅಂದ್ರೆ, ನಿಮ್ಗೆ ಒಂದು ಸ್ಟ್ರಾಂಗ್ ಬ್ರೇಕ್ಔಟ್ ಅಥವಾ ಸ್ಟ್ರಾಂಗ್ ಬ್ರೇಕ್ ಡೌನ್ ನೋಡಕ್ ಸಿಕ್ಕಲ್ಲ. ಸೊ ಈ ಲಿಲಿಪುಟ್ ಕ್ಯಾಂಡಲ್ಸ್ ಗಳು ಫಾರ್ಮ್ ಆಗಿ ಏನ್ ಮಾಡ್ತಿದೆ, ಮಾರ್ಕೆಟ್ ಅಲ್ಲಿ ಒಂದು ಸ್ಟ್ರಾಂಗ್ ಮೊಮೆಂಟಮ್ ನ ಬಿಲ್ಡ್ ಅಪ್ ಮಾಡ್ತಿದೆ. ಸೊ ಈ ಲಿಲಿಪುಟ್ ಕ್ಯಾಂಡಲ್ಸ್ ನೋಡೋ ಟೈಮಲ್ಲಿ ನಿಮ್ಗೆ ಏನಿರ್ಬೇಕಂದ್ರೆ, ಮೇನ್ ಆಗಿ ಪೇಷನ್ಸ್ ಇರಬೇಕು. ಸೊ ನೀವು ಟ್ರೇಡರ್ ಆಗಿ ಪೇಷನ್ಸ್ ಆಗಿ ವೇಟ್ ಮಾಡಬೇಕು, ನಿಮ್ಗೆ ಒಂದು ಒಳ್ಳೆ ಆಪರ್ಚುನಿಟಿ ಸಿಗೋಕಂತ. ನಿಮ್ಗೆ ಗೊತ್ತೇ ಇರುತ್ತೆ, ಇಷ್ಟು ಲಿಲಿಪುಟ್ ಫಾರ್ಮೇಷನ್ಸ್ ಆಗಿದ ತಕ್ಷಣ ನಿಮ್ಗೆ ಏನ್ ನೋಡಕ್ ಸಿಗುತ್ತೆ, ಒಂದು ಬ್ರೇಕ್ಔಟ್ ಅಥವಾ ಬ್ರೇಕ್ ಡೌನ್, ಒಂದು ಕಡೆ ಒಂದು ಒಳ್ಳೆ ಮೂಮೆಂಟ್ ನೋಡಕ್ ಸಿಗುತ್ತೆ ಅಂತ ನಿಮ್ಗೆ ಗೊತ್ತಿರುತ್ತೆ. ಸೊ ನೀವು ಆ ಕನ್ಫರ್ಮೇಷನ್ ಸಿಗೋ ತನಕ ಏನ್ ಮಾಡ್ಬೇಕಾಗುತ್ತೆ, ಮಾರ್ಕೆಟ್ ಅಲ್ಲಿ ಈ ಲಿಲಿಪುಟ್ ಕ್ಯಾಂಡಲ್ ನೋಡ್ತಾ ನೀವು ತಾಳ್ಮೆಯಿಂದ ನೀವೇನ್ ಮಾಡ್ಬೇಕಾಗುತ್ತೆ, ವೇಟ್ ಮಾಡ್ಬೇಕಾಗುತ್ತೆ. ಹಾಗೂ ಈ ಲಿಲಿಪುಟ್ ಇನ್ನೊಂದು ಅಡ್ವಾಂಟೇಜ್ ಏನಂದ್ರೆ, ನಿಮಗೆ ಇದು ಟ್ರೆಂಡ್ ಕಂಟಿನ್ಯೂಷನ್ ಒಂದು ಕನ್ಫರ್ಮೇಷನ್ ಕೊಡುತ್ತೆ. ಉದಾಹರಣೆಗೆ ಮಾರ್ಕೆಟ್ ಏನಾದ್ರು ಅಪ್ ಟ್ರೆಂಡ್ ಅಲ್ಲಿ ಇದೆ, ಅಪ್ ಟ್ರೆಂಡ್ ಅಲ್ಲಿ ಇದ್ದಾಗ ನಿಮ್ಗೆ ಏನಾದ್ರು ಲಿಲಿಪುಟ್ ಕ್ಯಾಂಡಲ್ ಫಾರ್ಮೇಷನ್ ಆಗ್ತಿದ್ರೆ, ನಿಮ್ಗೆ ಏನ್ ಕನ್ಫರ್ಮೇಷನ್ ಸಿಗ್ತಿದೆ ಅಂದ್ರೆ, ಮಾರ್ಕೆಟ್ ಏನ್ ಮಾಡ್ತಿದೆ, ಸದ್ಯಕ್ಕೆ ಪಾಸ್ ತಗೋದಿದೆ, ಇಲ್ಲಿಂದ ಮತ್ತೆ ಮೇಲೆ ಹೋಗೋ ಸಾಧ್ಯತೆ ಏನಿದೆ ಅದು ಜಾಸ್ತಿ ಇದೆ ಅಂತ ನಿಮ್ಗೆ ಒಂದು ಕನ್ಫರ್ಮೇಷನ್ ಕೊಡುತ್ತೆ. ಅಥವಾ ಮಾರ್ಕೆಟ್ ಏನಾದ್ರು ಡೌನ್ ಟ್ರೆಂಡ್ ಅಲ್ಲಿ ಇದ್ದು, ಡೌನ್ ಟ್ರೆಂಡ್ ಅಲ್ಲಿ ಒಂದಷ್ಟು ಒಳ್ಳೆ ರ್ಯಾಲಿ ಮಾಡಿದ ತಕ್ಷಣ ಮತ್ತೆ ನಿಮ್ಗೆ ಲಿಲಿಪುಟ್ ಫಾರ್ಮೇಷನ್ಸ್ ನೋಡಕ್ ಸಿಗಿದ್ರೆ, ನಿಮ್ಗೆ ಏನ್ ಹೇಳುತ್ತೆ ಅಂದ್ರೆ, ಮತ್ತೆ ಇಲ್ಲಿಂದ ಕೆಳಗಡೆ ಹೋಗೋ ಸಾಧ್ಯತೆ ಜಾಸ್ತಿ ಇದೆ ಅಂತ ನಿಮ್ಗೆ ಅಲ್ಲೂ ಸಹ ಒಂದು ಕನ್ಫರ್ಮೇಷನ್ ಕೊಡುತ್ತೆ. ಹಾಗೆ ನಿಮ್ಗೆ ಯಾವ್ದಾದ್ರು ಬೇರೆ ಇಂಡಿಕೇಟರ್ಸ್ ಗಳು ಟ್ರೆಂಡ್ ಕಂಟಿನ್ಯೂಷನ್ ಕನ್ಫರ್ಮೇಷನ್ ಕೊಡ್ತಿದ್ರೆ, ಆಗ ಲಿಲಿಪುಟ್ ಸಹ ಫಾರ್ಮ್ ಆಗ್ತಿದ್ರೆ ಅಂದ್ರೆ, ಆಗ ನಿಮ್ಗೆ ಏನ್ ಗೊತ್ತಾಗುತ್ತೆ, ನಿಮ್ಗೆ ಇನ್ನೊಂದು ಸ್ವಲ್ಪ ಒಂದು ಎಕ್ಸ್ಟ್ರಾ ಕನ್ಫರ್ಮೇಷನ್ ಸಿಗುತ್ತೆ. ಹಾಗೂ ಲಿಲಿಪುಟ್ ಫಾರ್ಮೇಷನ್ ಏನಿದೆ, ನಿಮ್ಗೆ ಟ್ರೆಂಡ್ ಕನ್ಫರ್ಮೇಷನ್ ಸಿಗ್ನಲ್ ಕೊಡೋದಿಲ್ಲದೆ ಟ್ರೆಂಡ್ ಎಂಡ್ ಆಗೋ ಸಿಗ್ನಲ್ ಕನ್ಫರ್ಮೇಷನ್ ಸಹ ಕೊಡುತ್ತೆ. ಒಂದು ಉದಾಹರಣೆಗೆ ಏನ್ ತಗೊಳ್ಳೋಣ ಅಂದ್ರೆ, ನಿಮ್ಮ ಟಾರ್ಗೆಟ್ ಏನಿತ್ತು ಅದು 200 EMA ಆಗಿರುತ್ತೆ. ಸೊ ಮಾರ್ಕೆಟ್ ಏನಾದ್ರು 200 EMA ಟಚ್ ಆಗಿದ ತಕ್ಷಣ ಲಿಲಿಪುಟ್ ಕ್ಯಾಂಡಲ್ಸ್ ಫಾರ್ಮ್ ಆಗಕ್ಕೆ ಸ್ಟಾರ್ಟ್ ಆದ್ರೆ, ಅಲ್ಲಿಂದ ನಿಮ್ಗೆ ಟ್ರೆಂಡ್ ರಿವರ್ಸ್ ಆಗೋ ಸಾಧ್ಯತೆನೂ ಇದೆ ಅಂತ ನಿಮ್ಗೆ ಅಲ್ಲಿ ಕನ್ಫರ್ಮೇಷನ್ ಕೊಡುತ್ತೆ. ಸೊ ನೀವು ಇಲ್ಲಿ ಏನ್ ನೋಡಬಹುದು, ಮಾರ್ಕೆಟ್ ಏನ್ ಮಾಡುದು, ಬ್ಯಾಂಕ್ ನಿಫ್ಟಿಯಲ್ಲಿ ನಿಮ್ಗೆ ಏನ್ ನೋಡಕ್ ಸಿಕ್ತು, ಆಲ್ಮೋಸ್ಟ್ 2 ರಿಂದ 3 ಅವರ್ ಏನ್ ನೋಡಕ್ ಸಿಕ್ಕಿದೆ. ಇಲ್ಲಿ ಮಾರ್ಕೆಟ್ ಬರೀ ಲಿಲಿಪುಟ್ ಕ್ಯಾಂಡಲ್ಸ್ ಗಳೇ ಫಾರ್ಮ್ ಆಗ್ತಿರೋದು ಕಾಣಿಸಿದೆ. ಸೊ ಈ ತರ ಲಿಲಿಪುಟ್ ಕ್ಯಾಂಡಲ್ಸ್ ಗಳು ಫಾರ್ಮ್ ಆಗಿದ ತಕ್ಷಣ ಏನ್ ಬಿಲ್ಡಪ್ ಆಗಿತ್ತು, ಒಂದು ಮೊಮೆಂಟಮ್ ಬಿಲ್ಡಪ್ ಮಾಡ್ತಿತ್ತು ಇಲ್ಲಿ. ಸೊ ಇಷ್ಟು ಲಿಲಿಪುಟ್ ಕ್ಯಾಂಡಲ್ಸ್ ಫಾರ್ಮ್ ಆಗಿದ ತಕ್ಷಣ ನಿಮ್ಗೆ ಏನ್ ನೋಡಕ್ ಸಿಕ್ತು, ಒಂದು ಸ್ಟ್ರಾಂಗ್ ಡೈರೆಕ್ಷನಲ್ ಕ್ಯಾಂಡಲ್ ಗಳು ನೋಡಕ್ ಸಿಕ್ತು, ಹಾಗೂ ನಿಮ್ಗೆ ಒಂದು ಒಳ್ಳೆ ರ್ಯಾಲಿ ಸಹ ನೋಡಕ್ ಸಿಕ್ತು ಟುವರ್ಡ್ಸ್ ಅಪ್ ಸೈಡ್. ಸೊ ಈ ತರ ನಿಮ್ಗೆ ಏನಾಗುತ್ತೆ, ಒಂದಷ್ಟು ಲಿಲಿಪುಟ್ ಕ್ಯಾಂಡಲ್ಸ್ ಫಾರ್ಮೇಷನ್ ಆಗಿದ ತಕ್ಷಣ ನಿಮಗೆ ಒಂದು ಸ್ಟ್ರಾಂಗ್ ಡೈರೆಕ್ಷನಲ್ ಕ್ಯಾಂಡಲ್ ನೋಡಕ್ ಸಿಗುತ್ತೆ. ಹಾಗೆ ನಿಮಗೆ ಇದು ಕನ್ಫರ್ಮೇಷನ್ಗೆ ಹೇಗೆ ಸಹಾಯ ಮಾಡುತ್ತೆ ಅಂತ ಇಲ್ಲಿ ನೋಡಿ. ಸೊ ಮಾರ್ಕೆಟ್ ಇಲ್ಲಿಂದ ಏನ್ ಮಾಡಿದೆ, ಮಾರ್ಕೆಟ್ ಒಂದು ಒಳ್ಳೆ ರ್ಯಾಲಿ ಮಾಡಿದೆ ಟುವರ್ಡ್ಸ್ ಅಪ್ ಸೈಡ್. ಅಲ್ಲಾಗಿದ ತಕ್ಷಣ ನಿಮ್ಗೆ ಇಲ್ಲಿ ಏನ್ ಮತ್ತೆ ಏನ್ ನೋಡಕ್ ಸಿಕ್ತು, ನಿಮ್ಗೆ ಇಲ್ಲೊಂದು ಲಿಲಿಪುಟ್ ಕ್ಯಾಂಡಲ್ಸ್ ಗಳು ನೋಡಕ್ ಸಿಕ್ತು. ಸೊ ಈ ಲಿಲಿಪುಟ್ ಕ್ಯಾಂಡಲ್ಸ್ ಗಳು ನಿಮ್ಗೆ ಕನ್ಫರ್ಮ್ ಮಾಡ್ತಿದೆ ಅಂದ್ರೆ, ಮಾರ್ಕೆಟ್ ಇಲ್ಲಿಂದ ಮತ್ತೆ ಮೇಲೋಗೋ ಸಾಧ್ಯತೆ ಇದೆ, ಇದು ಬರೀ ಒಂದು ಪಾಸ್ ತಗೋತಿದೆ ಅಂತ ನಿಮ್ಗೆ ಇಲ್ಲಿ ಕನ್ಫರ್ಮ್ ಮಾಡ್ತು. ಅದಾಗಿದ ತಕ್ಷಣ ನಿಮ್ಗೆ ಮತ್ತೆ ಏನ್ ನೋಡಕ್ ಸಿಕ್ತು, ನಿಮ್ಗೆ ಮತ್ತೆ ಟ್ರೆಂಡ್ ಕಂಟಿನ್ಯೂಷನ್ ಆಗಕ್ಕೆ ಸಿಕ್ಕಿದೆ. ಸೊ ಈ ತರ ಏನಿದೆ, ನಿಮ್ಗೆ ಲಿಲಿಪುಟ್ ಕ್ಯಾಂಡಲ್ಸ್ ಗಳು ನಿಮ್ಗೆ ಮಾರ್ಕೆಟ್ ಅಲ್ಲಿ ಸಾಕಷ್ಟು ಆಪರ್ಚುನಿಟಿನ ಐಡೆಂಟಿಫೈ ಮಾಡೋಕ್ಕೆ ಸಹಾಯ ಮಾಡುತ್ತೆ, ಹಾಗೂ ನಿಮ್ಮ ಟ್ರೆಂಡ್ ಕಂಟಿನ್ಯೂಷನ್ಗೆ, ನಿಮ್ಮ ಟ್ರೇಡಿಂಗ್ಗೆ ಸಾಕಷ್ಟು ಹೆಲ್ಪ್ ಮಾಡುತ್ತೆ.